ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನಾನೇ ಹೇಳ್ತೀನಿ. ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನ್ಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವ್ರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ಅಗೌರವ ಕೊಡೋ ಪದಗಳು, ಮಹಿಳಾ ವಿರೋಧಿ ಪದಗಳು ಸಮಾಜದಲ್ಲಿ ಒಳ್ಳೆಯ ಸಂದೇಶ ಸಾರ. ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ. ನಾವು ದಿನ ಓದ್ತಾ ಇದೀವಿ, ಹೆಣ್ಮಕ್ಳ ಮೇಲೇನೆ ಅತ್ಯಾಚಾರ ಆಗ್ತಾ ಇರೋದು. ರೇಪ್ ಆಗಲಿ, ಮರ್ಡರ್ ಆಗಲಿ, ಹ್ಯಾರಸ್ಮೆಂಟ್ ಆನ್ಲೈನ್ ಆಗಲಿ, ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ. ರಮ್ಯ ಹೇಳೋದಾಗಿರ್ಬೋದು, ವಿಮೆನ್ ಕಮಿಷನ್ ಮಾಡೋದಾಗಿರ್ಬೋದು, ಹೋಮ್ ಮಿನಿಸ್ಟ್ರಿ ಮಾಡೋದಾಗಿರ್ಬೋದು, ಅಥವಾ ದರ್ಶನ್ ಮಾಡೋದಾಗಿರ್ಬೋದು, ಮಾತನ್ನ ಜನ ಜಾಸ್ತಿ ಆಡಬೇಕು, ಅವರ ವಿಚಾರಗಳನ್ನ ಮಂಡಿಸ್ಬೇಕು. ಇದು ಒಳ್ಳೇದು ಅನ್ನೋದು ಜನ ತೀರ್ಮಾನ ಮಾಡಬೇಕು, ಮಾಧ್ಯಮದವರು ತೀರ್ಮಾನ ಮಾಡಬೇಕು, ಅವರ ರೀತಿಯಲ್ಲೂ ಅವರನ್ನ ಬಿಂಬಿಸ್ಬೇಕು. ಬಟ್ ಹಕ್ಕನ್ನು ಉಲ್ಲಂಘನೆ ಮಾಡ್ದಂಗೆ ಸರ್ಕಾರ ನಡ್ಕೊಳ್ಳೋದು ಬಹಳ ಮುಖ್ಯ. ಸೊ ದಿಸ್ ಶುಡ್ ನಾಟ್ ಹ್ಯಾಪನ್. ಅಂಡ್ ಹೆಣ್ಮಕ್ಳು, ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಮಕ್ಳಿಗೆ, ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು. ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದೇ ವಿಲ್ ಬಿ ಜಸ್ಟಿಸ್. ಅಂಡ್ ನನ್ನ ಕಡೆ ಅಂತ ಅಲ್ಲ, ಬಟ್ ಐ ಫೀಲ್ ಲೈಕ್ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ. ಸೊ ಐ ಹೋಪ್ ನಮ್ಮೆಲ್ರಿಗೂ ಜಸ್ಟಿಸ್ ಸಿಗಲಿ ಅಂತ ನಾನು. ಟೈಮಿಂಗ್ ಪ್ರಶ್ನೆ ಮಾಡಬಹುದು, ಸತ್ಯ ಪ್ರಶ್ನೆ ಮಾಡಬಹುದು, ಅದನ್ನ ಪ್ರಶ್ನೆ ಮಾಡ್ಲಿ. ಮಾಜಿ ಸಂಸದೆ ನಟಿ ರಮ್ಯಾ ವಿರುದ್ಧ ಇದೀಗ ದರ್ಶನ್ ಅಭಿಮಾನಿಗಳು ಅಂತ ಹೇಳಲಾಗ್ತಾ ಇರುವಂತ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಯಾಡ್ ಕಮೆಂಟ್ಸ್, ಅಂದ್ರೆ ಅಶ್ಲೀಲ, ಬಹಳ ತೀರಾ ಕೆಟ್ಟ ವಲ್ಗರ್ ಪದಗಳನ್ನ, ಅಶ್ಲೀಲ ಪದಗಳನ್ನ ಉಪಯೋಗಿಸಿ ಕಮೆಂಟ್ ಗಳನ್ನ ಮಾಡ್ತಾ ಇರುವಂತದ್ದು. ಇದರ ವಿರುದ್ಧ ಧ್ವನಿ ಎತ್ತಿರುವಂತದ್ದು ಇದೀಗ ಫೈರ್ ಸಂಸ್ಥೆ. ಸೊ ಫೈರ್ ಸಂಸ್ಥೆ ಇದೀಗ ಗೃಹ ಸಚಿವರಿಗೆ ಒಂದು ದೂರನ್ನ ನೀಡಲು ಮುಂದಾಗಿರುವಂತದ್ದು. ಖುದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಚೇತನ್ ಅಹಿಂಸಾ ಅವರಿದ್ದಾರೆ. ಸೊ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಸರ್, ಇದು ಒಂದು ಚಿತ್ರರಂಗದಲ್ಲಿ ಇದು ಒಂದು ರೀತಿ ಕೆಟ್ಟ ಬೆಳವಣಿಗೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಲ್ವಾ ಸರ್? ನಮಗೆ ಇದರಲ್ಲಿ ಅನೇಕ ರೀತಿಯಲ್ಲಿ ನೋಡಬೇಕು. ನಮಗೆ ಒಂದಂತೂ ನಿಜ, ಈ ಥರ ಅಶ್ಲೀಲ ಪದಗಳು, ಈ ಥರ ನಮಗೆ ಅಗೌರವ ಕೊಡೋ ಪದಗಳು, ಮಹಿಳಾ ವಿರೋಧಿ ಪದಗಳು ಸಮಾಜದಲ್ಲಿ ಒಳ್ಳೆಯ ಸಂದೇಶ ಸಾರಲ್ಲ. ಬಟ್ ನಮಗೆ ಪ್ರಜಾಪ್ರಭುತ್ವದ ಚರ್ಚೆ ಬೇಕು. ಪ್ರಜಾಪ್ರಭುತ್ವದ ಪರ ವಿರೋಧ ಅಥವಾ ಬೇರೆ ಬೇರೆ ಹಂತಕ್ಕೆ ಪರ, ಬೇರೆ ಬೇರೆ ಹಂತಕ್ಕೆ ವಿರೋಧ ಅನ್ನೋದು ಕೂಡ ಆಗಬೇಕು. ಸೊ ಇವಾಗ ಈ ವಿಚಾರಗಳಲ್ಲಿ ರಮ್ಯ ಅವ್ರು ಹೇಳಿದ್ದ ಮಾತು ನಿಮ್ಗೆ ಇಷ್ಟ ಇಲ್ಲದೆ ಅದನ್ನು ಪ್ರಶ್ನೆ ಮಾಡಿ, ನಿಮ್ಗೆ ಇಷ್ಟ ಇದ್ದರೆ ಅದರ ಪರವಾಗಿ ನಿಂತ್ಕೊಳ್ಳಿ, ಅದು ನಮಗೆ ಬೇಕಿದೆ. ಬಟ್ ಹೇಗೆ ಚರ್ಚೆ ಬರಬೇಕು ಮತ್ತು ಯಾವುದು ಕಾನೂನಾತ್ಮಕವಾಗಿ ಸೋಷಿಯಲ್ ಮೀಡಿಯಾ ಭಾಳ ಗಟ್ಟಿಯಾಗಿ ಬೆಳೀತಾ ಇದೆ. ಅದರಲ್ಲೂ ಕೂಡ ಬರೀ ರಮ್ಯವರು ಮಾತ್ರ ಅಲ್ಲ, ನಮ್ಮ ಫೈರ್ ಸಂಸ್ಥೆಯಲ್ಲಿರೋ ಅನೇಕ ಹೋರಾಟಗಾರತಿ ಮಹಿಳೆಯರಾಗಿರ್ಬೋದು, ನಮ್ಮ ಚಳುವಳಿಗಳಲ್ಲಿರೋ ಮಹಿಳೆಯರಾಗಿರ್ಬೋದು, ಟ್ರಾನ್ಸ್ಜೆಂಡರ್ ಸಮುದಾಯಗಳಾಗಿರ್ಬೋದು, ನಮಗೆ ಮತ್ತೆ ಇವರೆಲ್ಲರೂ ಕೂಡ ಈ ಥರ ಒಂದು ಮಹಿಳಾ ವಿರೋಧಿ ನಿಂದನಾತ್ಮಕ ಒಂದು ವಲ್ಗರ್ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರಿಂದ ಒಂದು ರೀತಿ ಅನುಭವಿಸ್ತಾ ಬರ್ತಾ ಇದೆ. ಸೊ ನಾವಿವತ್ತು ಇದು ದರ್ಶನ್ ಫ್ಯಾನ್ಸ್ ಅಂತ ಜನರಲೈಸ್ ಮಾಡೋಕ್ಕಾಗಲ್ಲ. ಇದು ಕೆಲವು ವ್ಯಕ್ತಿಗಳು ದರ್ಶನ್ ಅನ್ನೋರನ್ನ ಒಂದು ರೀತಿ ಫ್ಯಾನ್ ಅಂತ ಹೇಳ್ಕೊಳ್ಳೋರು, ಬಟ್ ನಿಜವಾಗ್ಲೂ ದರ್ಶನ್ ಹೆಸರನ್ನ ಇನ್ನೂ ಮಸಿ ಬಳಿತಾ ಇರೋರು. ಸೊ ಅವರು ಇದೇನು ಹೇಳುತ್ತೆ ಅಂದರೆ ನಮಗೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಪ್ರಜಾಪ್ರಭುತ್ವನ ಹೆಂಗೆ ಕರೆಕ್ಟಾಗಿ ನ್ಯಾಯಯುತವಾಗಿ ತೊಗೊಂಡೋಗ್ಬೇಕು ಭಾಳ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ನಮ್ಗೆ ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮ ಸ್ವಾತಂತ್ರ್ಯ, ಇದೆಲ್ಲ ಭಾಳ ಒಂದು ಸೋಷಿಯಲ್ ಮೀಡಿಯಾ ಬೆಳೀತಾ ಇದೆ. ಅದು ಕೂಡ ಪ್ರತಿಯೊಬ್ಬರು ಕೂಡ ಅವರ ವಿಚಾರಗಳು, ಅವರ ಆಲೋಚನೆಗಳನ್ನು ಪ್ರಸ್ತಾಪ ಮಾಡೋಕ್ಕೆ ಹಕ್ಕಿರಬೇಕು, ಆ ಜವಾಬ್ದಾರಿನೂ ಇದೆ. ಬಟ್ ಇನ್ನೊಂದು ಕಡೆ ಅದನ್ನು ಏನು ಪದ ಬಳಸ್ತೀರಾ, ಅದು ಎಷ್ಟು ಮಟ್ಟಿಗೆ ಅದು ಪ್ರಜಾಪ್ರಭುತ್ವದಲ್ಲಿ ಸಹಿಸ್ಕೋಬೋದು, ಅಥವಾ ಅದು ಮೊರಾಲಿಟಿ ಪ್ರಶ್ನೆ ಇದ್ದರೆ ಅದು ಲೀಗ್ಯಾಲಿಟಿ ಪ್ರಶ್ನೆನೂ ಭಾಳ ಮುಖ್ಯ ಬರುತ್ತೆ. ಇವಾಗ ನಮಗೆ ಕೆಲವೊಂದು ಪದಗಳು ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸೆಕ್ಷನ್ 499, 500, 505 ಪಾರ್ಟ್ 2, 509 ಇದೆಲ್ಲ ಕೂಡ ಶಿಕ್ಷೆ ಹೇಳುತ್ತೆ, ಈ ಥರ ಪದಗಳು ಮಹಿಳಾ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದನ್ನು ಎಲ್ಲ ಅರ್ಥ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಮತ್ತು ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರೋ ಸಮಾಜದಲ್ಲಿ ಅದರ ಮೇಲೆ ಸೈಬರ್ ಸ್ಪೇಸನ್ನು ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಪ್ರಜಾಪ್ರಭುತ್ವ ದೃಷ್ಟಿನಲ್ಲಿ ಕರೆಕ್ಟಾಗಿ ಕಡಿವಾಣ ಹಾಕೋ ರೀತಿಯಲ್ಲೂ ಕೂಡ ಬಟ್ ಹಕ್ಕನ್ನು ಉಲ್ಲಂಘನೆ ಮಾಡ್ದಂಗೆ ಸರ್ಕಾರ ನಡ್ಕೊಳ್ಳೋದು ಭಾಳ ಮುಖ್ಯ. ಸೊ ಈ ಥರ ಭಾಳ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಗೂ ಫೈರು ಕೂಡ ನಮಗೆ ಯಾವ ಥರ ಅಪ್ರೋಪ್ರಿಯೇಟ್ ಕೆಲಸ, ನಾವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಾ ಇಲ್ಲ. ನಾವೇನು ತೋರಿದ್ರೆ ಇದನ್ನು ಪರಿಶೀಲನೆ ಮಾಡಿ, ಇದನ್ನು ಇಂಪಾರ್ಟೆಂಟ್ ಗಮನಿಸಿ, ಇದರ ತಕ್ಕಂತೆ ಇದು ಮುಂದೆ ಆಗದೇ ಇರೋಂಗೆ ನೋಡ್ಕೊಳ್ಳಿ. ಇದನ್ನು ಏನು ಮಾಡ್ತೀರಾ, ಸರ್ಕಾರ ಮಸ್ಟ್ ಟೇಕ್ ಇನ್ ಟು ಕನ್ಸಿಡರೇಷನ್ ದ ವಾಯ್ಸಸ್ ಆಫ್ ವುಮೆನ್ ದಟ್ ಹೆಂಗೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಬ್ಯೂಸ್ ಕೊಡ್ತಾ ಇದೆ, ಅದನ್ನು ಆಗದೇ ಇರೋಂಗೆ ಒಂದು ಸಿವಿಲೈಸ್ ನಾಗರಿಕ ಆರೋಗ್ಯಕರವಾದ ಚರ್ಚೆ ಆಗಂಗೆ ಮಾಡಿಕೊಡ್ಬೇಕು ಸರ್ಕಾರ ಅಂತ ನಾವು ಕೂಡ ಫೈರಿಂದ ಈ ರೀತಿ ಎಲ್ಲ ಫೈರ್, ನಮ್ಮ ಕವಿತಾ ಲಂಕೇಶ್ ಪ್ರೆಸಿಡೆಂಟ್ ಆಗಿರ್ಬೋದು, ಜಯಲಕ್ಷ್ಮಿ ಪಾಟೀಲ್ ಅವರಾಗಿರ್ಬೋದು, ಅನೇಕರು ಎಲ್ಲ ಸೇರ್ಕೊಂಡು ಇದನ್ನು ಸರ್ಕಾರಕ್ಕೆ, ಹೋಮ್ ಮಿನಿಸ್ಟ್ರಿಗೆ ನಾವು ಒಂದು ದೂರು ಕೊಟ್ಟಿದ್ದೀವಿ. ಇನ್ನು ಎಲ್ಲೋ ಒಂದು ಕಡೆ ಫೈರ್ ರಮ್ಯಾ ಅವ್ರ ಪರ ನಿಂತರು ಅಥವಾ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಅವ್ರ ಪರ ನಿಂತು ದರ್ಶನ್ ಅವರ ವಿರುದ್ಧ ನಿಂತರು ಎನ್ನುವಂತ ಹೇಳಿಕೆಗೆ ನಿಮ್ಮ ಸ್ಪಷ್ಟನೆ ಉಂಟು? ಇದು ಭಾಳ ಮುಖ್ಯವಾಗಿ ಬೈನರಿ ಅಂತ ನೋಡೋಕ್ಕಾಗಲ್ಲ.
ಇದು ನಾವೇನಿರ್ತೀವಿ, ನಾವು ಪ್ರಜಾಪ್ರಭುತ್ವದ ಪರವಾಗಿ, ಆರೋಗ್ಯಕರ ಚರ್ಚೆ ಪರವಾಗಿ, ನಾವು ಅಸಭ್ಯ ಮತ್ತು ಒಂದು ಅವಹೇಳನ ಒಂದು ಮಾತುಗಳ ವಿರುದ್ಧ ನಾವು ಹೇಗೆ ಒಂದು ಡೆಮೊಕ್ರಾಟಿಕ್ ಡಿಬೇಟ್ ನಡೆಸಬೇಕು ಅನ್ನೋದು ಫೈರ್ ಹೇಳ್ತಾ ಇದೆ. ಫೈರು ಭಾಳ ವರ್ಷಗಳಿಂದ, 7-8 ವರ್ಷಗಳಿಂದ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಗೆ ಮತ್ತು ಓವರಾಲ್ ಲಿಂಗ ಘನತೆ, ಲಿಂಗ ನ್ಯಾಯದ ಬಗ್ಗೆ ನಾವೆಲ್ಲ ಮಾತಾಡ್ಕೊಂಡು ಮತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ವಿಚಾರದಲ್ಲಿ ನಾವೆಲ್ಲ ಒಂದು ನಿಲುವು ತೊಗೊಂಡಿದ್ದೀವಿ. ಅದನ್ನು ಇದು ರಮ್ಯಾ ಅವರು ಒಬ್ಬರಿಗೆ ಅಂತ ಅಲ್ಲ, ಇದು ಎಲ್ಲ ಒಂದು ಮಹಿಳೆಯರು, ಟ್ರಾನ್ಸ್ಜೆಂಡರ್ನವರು, ಹೋರಾಟದಲ್ಲಿ ಇಳ್ಕೊಂಡಿರೋರು, ಒಂದು ನಿಲುವು ತೊಗೊಂಡಿರೋರು, ಮತ್ತು ಯಾರ್ಯಾರು ಗಂಡಸರಾಗಿ ನಿಂತ್ಕೊಂಡಿರೋ ಅವ್ರಿಗೆ ಸಂಬಂಧಪಟ್ಟಂಗೆ ಮಹಿಳೆಯರು ಕೂಡ ಒಂದು ರೀತಿ ಟಾರ್ಗೆಟ್ ಆಗಿರೋರು, ತಾಯಿಯಿಂದರಾಗಿರ್ಬೋದು, ವೈಫ್ ಆಗಿರ್ಬೋದು, ಈ ಥರ ಸಿಸ್ಟರ್ಸ್ ಆಗಿರ್ಬೋದು. ಸೊ ಎಲ್ಲ ರೀತಿಯಲ್ಲಿ ಇದು ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಏನು ಮಾಡ್ಬೋದು ಈ ವಿಚಾರದಲ್ಲಿ ಅಂತ ನಾವೆಲ್ಲರೂ ಕೂಡ ನಿಲುವು ತೊಗೊಂಡು ಫೈರ್ ಈ ರೀತಿ ಹೋಮ್ ಮಿನಿಸ್ಟ್ರಿಗೆ ತೊಗೊಂಡಿದೆ. ಸೊ ಆಮೇಲೆ ವಿಮೆನ್ ಕಮಿಷನು ಈ ವಿಚಾರದಲ್ಲಿ ಅವರು ಕೂಡ ಮಾತಾಡಿದ್ದಾರೆ, ಅವರು ಕೂಡ ಅದನ್ನು ಗಮನಿಸ್ತೀವಿ ಅಂತ ನೋಡಿದ್ವಿ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇನ್ವಾಲ್ವ್ ಆಗಿ, ಭಾಳ ಮುಖ್ಯವಾಗಿ ಇದು ಬೈನರಿ ಅಂತ ನೋಡೋಕ್ಕಾಗಲ್ಲ, ಇದು ಇವ್ರ ಪರ ಅವ್ರ ವಿರುದ್ಧ ಅಂತಲ್ಲ. ನಮಗೆ ರಮ್ಯಾ ಅವರ ಮಾತು, ಅವರು ಅವತ್ತು ಮಾತಾಡಿದ್ದು ಮಾತು ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರು ಒಪ್ಪೋದು, ಕೆಲವರು ಇಷ್ಟ ಆಗದೇ ಇರೋ, ಕೆಲವರು ಒಪ್ಪದೇ ಇರ್ಬೋದು, ಟೈಮಿಂಗ್ ಪ್ರಶ್ನೆ ಮಾಡ್ಬೋದು, ಸತ್ಯ ಪ್ರಶ್ನೆ ಮಾಡ್ಬೋದು, ಅದನ್ನ ಪ್ರಶ್ನೆ ಮಾಡಲಿ. ಬಟ್ ಹಾಗಿದ್ದಾಗ ಹೇಗೆ ಪ್ರಶ್ನೆ ಮಾಡೋದು ಅನ್ನೋದು ಒಂದು ಆರೋಗ್ಯಕರವಾದ ನಾಗರಿಕ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು ನಾವು ಡಿಸ್ಕಷನ್ಗೋಸ್ಕರ ನಾವು ಸರ್ಕಾರದ ಮುಂದೆ ನಾವು ಒಂದು ದೂರು ಕೊಟ್ಟಿದ್ದೀವಿ. ಸರ್, ಇನ್ನು ಮಹಿಳಾ ಆಯೋಗ ಖುದ್ದು ದೂರು ದಾಖಲಿಸ್ಕೊಳ್ಳೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ಇಲ್ಲ ಒಂದ್ ಕಡೆ ಹೈ ಪ್ರೊಫೈಲ್ ರಮ್ಯಾ ಅವರು ಹೇಳಿ ಕೇಳಿ ಮಾಜಿ MP, ಮಾಜಿ ಸಂಸದೆ, ಜೊತೆಯಲ್ಲಿ ನಟಿ ಕೂಡ ಹೈ ಪ್ರೊಫೈಲ್ ಕೇಸ್ ಅನ್ನೋದಕ್ಕೋಸ್ಕರ ಈಗ ಏನು ಮಹಿಳಾ ಆಯೋಗ ಮುಂದಾಗಿರುವಂಥದ್ದು, ಅಥವಾ ಎಲ್ಲಾ ಹೆಣ್ಮಕ್ಳಿಗೂ ಸಮಾನವಾಗಿ ಇವರು ಈ ರೀತಿ ಟ್ರೀಟ್ ಮಾಡ್ಬೇಕಾಗುತ್ತಲ್ವಾ? 100% ಸತ್ಯ. ಎಲ್ಲ ಮಹಿಳೆಯರಿಗೆ ಯಾರೇ ಇದರಲ್ಲಿ ಒಂದು ರೀತಿ ವಿಕ್ಟಮ್ ಆಗಿರ್ತಾರೋ, ಯಾರೇ ಈ ರೀತಿಯ ಒಂದು ಅಶ್ಲೀಲ ಪದಗಳಿಗೆ ಬಲಿಪಶು ಆಗಿರ್ತಾರೋ ಅವರೆಲ್ಲರಿಗೂ ನ್ಯಾಯ ಒದಗಿಸೋ ಮುಖ್ಯ ಗುರಿ ಆಗಬೇಕು. ಬಟ್ ಹೈ ಪ್ರೊಫೈಲ್ ಕೇಸ್ ಆದಾಗ ನಮಗೆ ಇನ್ನೂ ಒಂದು ರೀತಿ ಮೀಡಿಯಾ ಅಟೆನ್ಷನ್ ಸಿಗತ್ತೆ, ಮತ್ತು ಇನ್ನೂ ಒಂದು ರೀತಿ ಅದಕ್ಕೆ ಜನರಿಗೂ ಗೊತ್ತಾಗತ್ತೆ, ಮತ್ತು ಇನ್ನೂ ಒಂದು ರೀತಿ ಅದನ್ನು ಸರಿಪಡಿಸೋಕ್ಕೆ ಒಂದು ಅವಕಾಶ ಸಿಗತ್ತೆ. ಸೊ ಮಹಿಳಾ ಕಮಿಷನ್ ಬೇರೆ ಮಹಿಳೆಯರಿಗೆ ಈ ಥರ ಆದಾಗ ಏನು ಮಾಡ್ತಾ ಇಲ್ಲ ಅಂತ ಹೇಳೋ ನಾನಲ್ಲ, ನನಗೆ ಗೊತ್ತಿಲ್ಲದೆ ಇರ್ಬೋದು. ನಾವು ಫೈರ್ನಲ್ಲಿ ಎಷ್ಟೋ ಈ ರೀತಿ ಸಮಸ್ಯೆಗಳಾಗೋದನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಬಟ್ ಯಾವಾಗ ಅದು ಬೆಳಕಿಗೆ ಬಂದು ಒಂದು ಓವರಾಲ್ ಒಂದು ಸ್ಟೇಟ್ ಇಶ್ಯೂ ಆಗಿ ಅದನ್ನು ಎಲ್ಲ ರೀತಿಯೂ ಸರಿಪಡಿಸೋಕ್ಕೆ ಒಂದು ಮೀಡಿಯಾ ಅಟೆನ್ಷನ್, ಜನರಿಗೂ ಒಂದು ರೀತಿ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಅಂದರೆ ಹೈ ಪ್ರೊಫೈಲ್ ವ್ಯಕ್ತಿಗಳಾದಾಗ. ಬಟ್ ನಾವು ಹೈ ಪ್ರೊಫೈಲ್ ವ್ಯಕ್ತಿಗಳಿಗೋಸ್ಕರ ಮಾತ್ರ ನಿಂತಿರೋದು ಇದಾಗಬಾರ್ದು. ಇದು ಭಾಳ ಮುಖ್ಯವಾಗಿ ಯಾವುದೇ ಒಂದು ಚಳುವಳಿಗಾರತಿ, ಹೋರಾಟಗಾರತಿ, ಟ್ರಾನ್ಸ್ಜೆಂಡರ್ ಯಾವುದೇ ಒಂದು ವ್ಯಕ್ತಿಗೂ ಈ ಥರ ನಿಂದನೆ ಆಗದೆ ಸೈಬರ್ ಸ್ಪೇಸ್ನಲ್ಲಿ ಒಂದು ಗೌರವಿತವಾದ ಚರ್ಚೆ ಆಗಬೇಕು. ಬಟ್ ನಮಗೆ ಭಾಳ ಮುಖ್ಯವಾಗಿ ಚರ್ಚೆಗಳು ಬೇಕು, ಪರ ವಿರೋಧ ಬೇಕು. ನೀವು ಫೈರ್ ಹೇಳೋದಾಗಿರ್ಬೋದು, ರಮ್ಯಾ ಹೇಳೋದಾಗಿರ್ಬೋದು, ವಿಮೆನ್ ಕಮಿಷನ್ ಮಾಡೋದಾಗಿರ್ಬೋದು, ಹೋಮ್ ಮಿನಿಸ್ಟ್ರಿ ಮಾಡೋದಾಗಿರ್ಬೋದು, ಅಥವಾ ದರ್ಶನ್ ಮಾಡೋದಾಗಿರ್ಬೋದು, ಮಾತನ್ನು ಜನ ಜಾಸ್ತಿ ಆಡಬೇಕು, ಅವರ ವಿಚಾರಗಳು ಮಂಡಿಸ್ಬೇಕು. ಬಟ್ ಅಫ್ಕೋರ್ಸ್ ಹೇಗೆ ಮಂಡಿಸ್ತೀವಿ ಅನ್ನೋದೇ ಇವತ್ತಿನ ದಿನ ದೊಡ್ಡ ಪ್ರಮಾಣದ ಚರ್ಚೆ. ಇನ್ನು ಫೈರ್ ಸಂಸ್ಥೆ ತಾವು ಏನು ದೂರು ದಾಖಲಿಸೋದಕ್ಕೆ ಈಗ ಏನು ಗೃಹ ಸಚಿವರನ್ನ ಭೇಟಿ ಆಗೋದಕ್ಕೆ ನೋಡ್ತಾ ಇದ್ರಿ, ಈಗ ಈ ಕುರಿತಾಗಿ ಏನಾದ್ರು ರಮ್ಯಾ ಅವ್ರ ಜೊತೆ ಏನಾದ್ರು ಚರ್ಚೆ ಮಾಡಿದ್ರು ಸರ್ ಇದ್ರ ಬಗ್ಗೆ? ಇದನ್ನು ರಮ್ಯಾನ ಜೊತೆ ನಾವು ಚರ್ಚೆ ಮಾಡಿಲ್ಲ. ರಮ್ಯಾ ಅವ್ರಿಗೆ ಗೊತ್ತಾಗಿ ಅವರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತ ನನಗೆ ನಮ್ಮ ಕಡೆಯವರು ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ಸೊ ಅವ್ರಿಗೂ ಗೊತ್ತಾಗಿದೆ. ಬಟ್ ಅವ್ರು ನಮಗೆ ಯಾವುದೇ ಕಾರಣಕ್ಕೂ ಕೇಳಿಲ್ಲ, ಅವ್ರು ನಮಗೆ ಹೇಳೂ ಇಲ್ಲ. ನಾವೇ ಫೈರ್ನಲ್ಲಿ ಡಿಸ್ಕಸ್ ಮಾಡಿ ನಾವು ಹೇಗೆ ಇದಕ್ಕೆ ನಮ್ಮ ಒಂದು ರೀತಿ ವಿಚಾರಗಳು ತಕ್ಕಂತೆ ನಾವು ಉತ್ತಮ ರೀತಿ ನಡ್ಕೊಳ್ಳೋ ರೀತಿಯಲ್ಲಿ ನಾವು ಹೇಗೆ ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತ ನಾವೆಲ್ಲರೂ ಚೂಡಿ ಚರ್ಚೆ ಮಾಡಿ, ನಮ್ಮ ಪ್ರೆಸಿಡೆಂಟ್ ಆಗಿರ್ಬೋದು, ನಮ್ಮ ಬೇರೆ ಬೇರೆ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನಾವು ಚರ್ಚೆ ಮಾಡಿ ತೀರ್ಮಾನ ಬಂದಿತ್ತು. ಸೊ ರಮ್ಯಾಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಬಟ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಅದಕ್ಕೆ ಕೃತಜ್ಞತೆಗಳು ವ್ಯಕ್ತಪಡಿಸಿರೋದಕ್ಕೆ ನಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟ. ಸರ್, ಇದು ದರ್ಶನ್ ಆಗಿರುವಂತಹ ರೇಣುಕಾ ಸ್ವಾಮಿ ಪ್ರಕರಣ, ಅದನ್ನ ನೋಡ್ಕೊಳ್ಳೋದಕ್ಕೆ ಕಾನೂನು ನ್ಯಾಯಾಲಯ ಇದೆ. ಸೊ ಆಳುಗೊಂದು ಕಲ್ಲು ಅಂದ್ರೆ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಆಳುಗೊಂದು ಕಲ್ಲು ಎನ್ನುವಂತ ರೀತಿಯಲ್ಲಿ ದರ್ಶನ್ ಮೇಲೆ ಎಲ್ಲೋ ಒಂದ್ ಕಡೆ ಪ್ರಹಾರ ಮಾಡ್ತಾ ಇರುವಂತದ್ದು ಅಥವಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾರು? ಸಾಮಾನ್ಯವಾಗಿ ಎಲ್ಲರೂ ಕೂಡ ಈಗ ಸಾಕಷ್ಟು ಸಮಸ್ಯೆಗಳಿದೆ ಮಾತನಾಡೋದಕ್ಕೆ. ಈ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಹೊರಗಡೆ ರಾಜ್ಯದಾಗಿರ್ಬೋದು ಅಥವಾ ನಗರದಾಗಿರ್ಬೋದು ಸಾಕಷ್ಟು ಸಮಸ್ಯೆ ಇದೆ. ಅದ್ರ ಬಗ್ಗೆ ಧ್ವನಿ ಎತ್ತದ್ ಬಿಟ್ಟು ಸೊ ದರ್ಶನ್ ಅವರ ಹೆಸರನ್ನೇ ತೆಗೆದುಕೊಂಡು ಮಾತನಾಡ್ತಾ ಇದಾರಲ್ಲ, ಸೊ ಇದ್ರ ಬಗ್ಗೆ ಹೇಳೋದು? ಅದ್ರ ಬಗ್ಗೆ ಚರ್ಚೆ ಆಗಲಿ, ಅದ್ರ ಬಗ್ಗೆ ಚರ್ಚೆ ಬೇಕು. ಈ ಪ್ರಶ್ನೆ ಒಳ್ಳೆ ಪ್ರಶ್ನೆನೇ.
ನೀವು ಕೇಳಬೇಕು ಅವ್ರನ್ನ, ನೀವು ಪ್ರತಿಯೊಬ್ಬರನ್ನು ಕೇಳಬೇಕು. ಅದೆಲ್ಲೋ ಒಂದು ಕಡೆ ಅದಾಗ್ತಾ ಇದೆ ಅಂದರೆ ಅದನ್ನು ಕೂಡ ನಾವು ಖಂಡಿಸೋ ಒಂದು ರೀತಿ ಜಾಗೃತಿ ಮೂಡಿಸೋಕ್ಕೆ ಒಂದು ರೀತಿ ಜನರಿಗೆ ಚರ್ಚೆ ಆಗಬೇಕು. ಬಟ್ ನಮಗೆ ಆ ಒಂದು ಪಾಯಿಂಟ್ ಅನ್ನೋದಕ್ಕಿಂತ, ಇದನ್ನು ಮಾತಾಡಬೇಕೋ ಮಾತಾಡಬಾರ್ದು ಅನ್ನೋದಕ್ಕಿಂತ, ಆ ಮಾತಾಡೋದನ್ನ ವಿರೋಧ ಮಾಡೋರನ್ನ ಹೇಗೆ ಮಹಿಳಾ ವಿರೋಧಿ ನಿಂದನಾತ್ಮಕವಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಫೈರ್ ಫೋಕಸ್ ಮಾಡಿದೆ. ಬಟ್ ನಿಮ್ಮ ಒಂದು ಪ್ರಶ್ನೆಗೆ ಖಂಡಿತ ಚರ್ಚೆ ಆಗಲಿ, ಅದು ಬೇಕಾ, ಅದು ಅಪ್ರೋಪ್ರಿಯೇಟ್ ಟೈಮಾ, ಅದನ್ನ ಕರೆಕ್ಟಾಗಿ ಅದನ್ನ ಹೇಳೋದು ಸರಿನಾ, ಅಥವಾ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಸರಿಯಲ್ಲ ಅನ್ನೋದು ಚರ್ಚೆ ಆಗಬೇಕು. ಆ್ಯಂಡ್ ಇಟ್ಸ್ ಅ ಗುಡ್ ಕ್ವೆಶ್ಚನ್. ಇನ್ನು ದರ್ಶನ್ ಅವ್ರಿಗೆ ಏನಾದ್ರು ಕಿವಿ ಮಾತು ಹೇಳೋದಾದ್ರೆ, ಯಾಕಂದ್ರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಮೌನಕ್ಕೆ ಶರಣಾದ್ರು ಅಂತೇಳಿ ಅವ್ರು ಖುದ್ದು ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಾ? ಫ್ಯಾನ್ಸ್ಗಳಿಗೆ ಒಂದು ಕಿವಿ ಮಾತು ಹೇಳ್ಬೋದಾಗಿತ್ತಾ? ಯಾರಿಗೆ ಒಂದು ಜನನ ಇನ್ಫ್ಲೂಯೆನ್ಸ್ ಮಾಡೋ ಶಕ್ತಿ ಇದೆಯೋ, ಪವರ್ ಇದೆಯೋ, ಅದನ್ನ ಸದ್ಬಳಕೆ ಮಾಡಿ ಜನರಿಗೆ ಒಂದು ರೀತಿ ಜಾಗೃತಿ ಮೂಡಿಸಿ ಒಂದು ಉತ್ತಮ ರೀತಿ ಸಮಾಜ ಕಟ್ಟೋದು ಎಲ್ಲರ ಜವಾಬ್ದಾರಿ. ಅದು ದರ್ಶನ್ ಅವ್ರ ಜವಾಬ್ದಾರಿ ಆಗಿರ್ಬೋದು, ಎಲ್ಲರ ಜವಾಬ್ದಾರಿನೂ ಅದಾಗಿದೆ. ಸೊ ಅವರು ಅದನ್ನು ಒಳ್ಳೆ ರೀತಿನ ಜಾಗೃತಿ ಮೂಡಿಸಿ, ಅವರು ಕೂಡ ಅದು ಒಳ್ಳೆ ಸಂದೇಶ ಸಾರುತ್ತೆ. ಒಳ್ಳೆ ರೀತಿ ನೀವು ನಡ್ಕೊಳ್ಳಿ ಅಂತ ಹೇಳಿದ್ರೆ ಅದು ಭಾಳ ಒಳ್ಳೇದಾಗತ್ತೆ ಅದು. ಬಟ್ ಅವ್ರು ಮಾಡದೇ ಇರೋಕ್ಕೂ ಅವ್ರ ಸ್ವಾತಂತ್ರ್ಯ ಇದೆ. ಬಟ್ ನಮ್ಮ ಪ್ರಕಾರ ಪ್ರತಿಯೊಬ್ಬರು ಮಾತಾಡಬೇಕು, ಜಾಸ್ತಿ ಮಾತಾಡಬೇಕು. ನಮಗೆ ಜಾಸ್ತಿ ಒಳ್ಳೆ ರೀತಿಯಲ್ಲಿ ಸರ್ಕಾರ ಒಂದು ಸಮಾಜನ ತಗೊಂಡೋಗ್ಬೇಕು. ದರ್ಶನ್ ಆಗಿರ್ಬೋದು, ಅಥವಾ ಫಿಲ್ಮ್ ಚೇಂಬರ್, ಪ್ರೊಡ್ಯೂಸರ್ ಅಸೋಸಿಯೇಷನ್, ಆರ್ಟಿಸ್ಟ್ ಅಸೋಸಿಯೇಷನ್ನು, ನಮಗೆ ಡೈರೆಕ್ಟರ್ಸ್ ಅಸೋಸಿಯೇಷನ್, ವರ್ಕರ್ಸ್ ಒಂದು ಒಕ್ಕೂಟ, ಮತ್ತು ಎಲ್ಲ ಚಳುವಳಿಗಳು ಕೂಡ ಇನ್ವಾಲ್ವ್ ಆಗಿ, ಈ ಇಶ್ಯೂ ಅಷ್ಟೇ ಅಲ್ಲ, ನಾನು ಆಲ್ ಇಶ್ಯೂಸ್ನಲ್ಲಿ ಜಾಸ್ತಿ ಮಾತಾಡಬೇಕು ಹೊರತು ಕಡಿಮೆ ಮಾತಾಡೋದಲ್ಲ. ಮತ್ತು ಮಾತಾಡೋದು ನುಡಿದಂತೆ ನಡೆಯೋರಾಗೋದು ಕೂಡ ನಮಗೆ ಭಾಳ ಮುಖ್ಯವಾಗುತ್ತೆ. ಸೊ ಇಟ್ಸ್ ಎವ್ರಿಬಡಿ ರೆಸ್ಪಾನ್ಸಿಬಲ್, ಇನ್ಕ್ಲೂಡಿಂಗ್ ದರ್ಶನ್. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಅವರನ್ನು ಯಾರು ಫಾಲೋ ಮಾಡ್ತೀವಿ ಅಂತ ಹೇಳ್ಕೊಳ್ತಾರೆ, ಯಾರು ಅವ್ರನ್ನ ಇನ್ಸ್ಪೈರ್ ಆಗಿದೆ ಅಂತ ಹೇಳ್ಕೊಳ್ತಾರೆ, ಅವರನ್ನು ಒಳ್ಳೆ ರೀತಿ ಗೈಡ್ ಮಾಡಿ ಒಂದು ಉತ್ತಮ ಪ್ರಜಾಪ್ರಭುತ್ವ, ಉತ್ತಮ ಕರ್ನಾಟಕ ಕಟ್ಟೋದು ಎಲ್ಲರ ಕರ್ತವ್ಯ. ಆ್ಯಂಡ್ ಅಫ್ಕೋರ್ಸ್ ಎವ್ರಿಬಡಿ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ. ಅದನ್ನು ಮಾಡಿದ್ರೆ ಒಳ್ಳೇದು, ಅದನ್ನು ಮಾಡದೇ ಇದ್ದರೆ ಅದು ಕೂಡ ಜನ ಪ್ರಶ್ನೆ ಮಾಡೇ ಮಾಡ್ತಾರೆ. ನಿಮ್ಮಂಥ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳು ಬಂದು ಅದು ಚರ್ಚೆ ಆಗೋದು ಕೂಡ ಭಾಳ ಮುಖ್ಯ. ಸರ್, ಇನ್ನು ನಟ ಕೂಡ, ತಾವು ಅಹಿಂಸಾ ಚೇತನ ನಟ ಕೂಡ, ಎಲ್ಲೋ ಒಂದ್ ಕಡೆ ಆದಿವಾಸಿಗಳಿಗೆ ನ್ಯಾಯ ಒದಗಿಸೋದಕ್ಕೆ ಎಲ್ಲೋ ಕಾಡಲ್ಲಿ ಇರ್ತೀರಿ, ಇನ್ನೆಲ್ಲೋ ಬಿಸಿಲಲ್ಲಿ ಹೋರಾಟಕ್ಕೆ ಧುಮುಕಿರ್ತೀರಿ. ಅಂದ್ರೆ ಎಲ್ಲೇ ಜನರ ಪರವಾಗಿ ಎಲ್ಲೇ ಆದ್ರೂ ಕೂಡ ತಾವು ನಿಂತ್ಕೊಂತೀರಿ. ಬಟ್ ಈ ಒಂದು ಕಾಳಜಿ ಎಲ್ರಿಗೂ ಕೂಡ ಇವತ್ತಿನ ಸಿನಿಮಾ ನಟ ನಟಿಯರಿಗೆ ಅಥವಾ ರಾಜಕಾರಣಿಗಳಿಗೆ ಈ ಒಂದು ಕಾಳಜಿ ಇರಬೇಕಲ್ವಾ ಅಂತೇಳಿ. ಸಮಾಜದ ಬಗ್ಗೆ ಕಾಳಜಿ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಮತ್ತು ಸಿನಿಮಾ ನಟ ನಟಿಯರು ಅಥವಾ ರಾಜಕಾರಣಿಗಳು ಮಾತ್ರ ಇಂದ ಕಾಳಜಿ ವಹಿಸ್ತೀವಿ ಅಂತ ಏನಿಲ್ಲ. ನಮ್ಮಲ್ಲಿ ಭಾಳ ಚಳುವಳಿಗಾರರು, ಹೋರಾಟಗಾರರು, ಜನಪರವಾಗಿ ಇರೋರು, ಅವರ ಜೀವಮಾನದಲ್ಲಿ ಅವರ ಒಂದು ಚೌಕಟ್ಟಿನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಿರೋ ಅನೇಕರಿದ್ದಾರೆ. ಅವ್ರು ಬೆಳಕಿಗೆ ಬರದೇ ಇರ್ಬೋದು. ಬಟ್ ಅಫ್ಕೋರ್ಸ್ ನಮಗೆ ಜನರಿಂದ, ಎಸ್ಪೆಷಲಿ ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್, ಇಂಥವರಿಂದ ಕಾಳಜಿ ಇದ್ದಷ್ಟು ಒಳ್ಳೆಯದು. ಇಂಥವ್ರ ವೈಯಕ್ತಿಕ ಲಾಭಕ್ಕಿಂತ ಸಮಾಜದ ಒಳಿತಿಗಾಗಿ ಮತ್ತು ಮುಖ್ಯವಾಗಿ ಒಂದು ಸಮಾಜ ದೃಷ್ಟಿಯಿಂದ ಕೆಲಸ ಮಾಡಿದ್ರೆ ಸಮಾಜ ಭಾಳ ಒಳ್ಳೆಯದಾಗತ್ತೆ. ಸೊ ನಾವು ಇನ್ನೂ ನಿರೀಕ್ಷೆ ಮಾಡ್ತೇವೆ. ನಮ್ಮ ಪ್ರಕಾರ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ನನ್ನಂತ ಒಂದು ಬಹುಶಃ ಎಲ್ಲರಿಗಿಂತ ಜಾಸ್ತಿ ಅದು ಒಂದು ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿರೋ ವ್ಯವಸ್ಥೆನ ಜಾಸ್ತಿ ಪಡೆದಿದ್ದೀನಿ, ಜಾಸ್ತಿ ವಾಪಸ್ ಕೊಡಬೇಕು ಅನ್ನೋದು ನನ್ನ ಮನಸ್ಸನ್ನು, ನನಗೆ ಕೆಲಸ ನುಡಿ ನಡೆ ತಕ್ಕಂತೆ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ನನಗೆ ಪರ್ಪಸ್ಸು ಸಿಗುತ್ತೆ, ಅದು ನಮ್ಮ ಒಂದು ಏನು ನಮ್ಮ ಆಲೋಚನೆ ಇದೆ ತಕ್ಕಂತೆ ಇದೆ. ಬಟ್ ಪ್ರತಿಯೊಬ್ಬರಿಗೂ ಅವ್ರ ಮನಸ್ಸಿಂದ ಬರಬೇಕು. ಇದನ್ನು ಯಾರಿಗೂ ನಾವು ಹೇರಕ್ಕಾಗಲ್ಲ. ಇದನ್ನು ನೀವೇ ಮಾಡಿ, ನೀವೊಬ್ಬರೇ ಮಾಡಿ, ನೀವು ಹಿಂಗೆ ಮಾಡಿ, ನೀವು ಹಂಗೆ ಮಾಡಿ ಅಂತ ಹೇಳೋ ಪ್ರಶ್ನೆ ಅಲ್ಲ. ನಾವು ಕೆಲಸ ಮಾಡ್ತಾ ಹೋಗ್ತೀವಿ, ಜನರಿಗೂ ಅವರ ರೀತಿಯಲ್ಲಿ ಜಾಗೃತಿ ಆಗ್ತಾ ಒಂದು ವಿಕಾಸದ ಪ್ರಕ್ರಿಯೆಯಲ್ಲಿ ಬರ್ತಾ ಅವರು ಕೂಡ ಉತ್ತಮ ರೀತಿಯಲ್ಲಿ ಅವರ ವೈಯಕ್ತಿಕ ಲಾಭಕ್ಕಿಂತ ಸಮಾಜದ ಲಾಭ ಕೆಲಸ ಮಾಡಿದ್ರೆ ಭಾಳ ಸಂತೋಷ. ನಾವೆಲ್ಲರೂ ಜೊತೆಗೆ ಸೇರ್ ಮಾಡೋಣ. ಸಿನಿಮಾ ರಂಗದಿಂದ, ರಾಜಕೀಯದಿಂದ ಮಾಡಿದಷ್ಟು ಅದು ಇನ್ನೂ ಒಂದು ಪವರ್ ಇರುತ್ತೆ, ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯತೆಗಳಿರುತ್ತೆ, ಇನ್ನೂ ಸಂವಿಧಾನ ಎತ್ತಿ ಹಿಡಿಯೋ ಸಾಧ್ಯತೆಗಳಿರುತ್ತೆ. ಸೊ ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡ್ತೀವಿ, ಅವ್ರು ಮಾಡಲಿ. ಬಟ್ ನಮ್ಗೆ ಎಲ್ಲರೂ ಬೇಕು. 6 ಕೋಟಿ ಜನ ಕರ್ನಾಟಕದಲ್ಲೂ ಕೂಡ ಸೇರಿ ನಾವು ನಮ್ಮ ಸಮಾಜ ಕಟ್ಟೋದು ಭಾಳ ಮುಖ್ಯ ಉದ್ದೇಶ ಆಗಬೇಕು. ಸರ್, ಫಾರ್ ಎಕ್ಸಾಂಪಲ್ ಈಗ ನಟಿ ರಮ್ಯಾ ಅವ್ರದ್ದೇ ತೆಗೆದುಕೊಂಡ್ರೆ, ಐ ಪ್ರೊಫೈಲ್ ಕೇಸ್ ಅಂತಾನೆ ತೆಗೆದುಕೊಳ್ಳಿ, ಈ ರೀತಿ ಬೇರೆ ಬೇರೆ ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಆಗ್ತಾ ಇದೆ ಅಂತಲೂ ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಈಗ ಪ್ರಶ್ನೆ ಏನಂದ್ರೆ, ಈ ಸೋಷಿಯಲ್ ಮೀಡಿಯಾ ಒಂದು ರೀತಿ ಎಲ್ಲೋ ಒಂದು ಕಡೆ ಈ ರೀತಿಯ ಸಂಘರ್ಷಗಳಿಗೆ, ಜೊತೆಯಲ್ಲಿ ಈ ಅತ್ಯಾಚಾರದಂತ ಒಂದು ಪ್ರಸಂಗಗಳಿಗೆ ಇದು ಕಾರಣ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಇವತ್ತು ಮಾರಕ ಆಗ್ತಾ ಇದೆ ಅಂತ ಹೇಳಿ. ಸೋಷಿಯಲ್ ಮೀಡಿಯಾ ಇಸ್ ಎ ಡಬಲ್ ಎಜ್ ಸಾರ್ಡ್. ನಿಮಗೆ ಅದನ್ನು ಭಾಳ ಉತ್ತಮವಾಗಿ ಪ್ರಜಾಪ್ರಭುತ್ವ ಕಟ್ಟಕ್ಕೆ, ಪ್ರತಿಯೊಬ್ಬ ಮನುಷ್ಯನು ಅವರ ವಿಚಾರಗಳನ್ನ ಮಂಡಿಸೋಕ್ಕೆ, ಅದು ಪ್ರಪಂಚಕ್ಕೆ ಹರಡಿಸೋಕ್ಕೆ ಒಂದು ಸಾಧ್ಯತೆಗಳಿದೆ. ಇಟ್ಸ್ ಎನ್ ಎಕ್ಸ್ಟ್ರಾರ್ಡಿನರಿ ಮೀಡಿಯಾ. ಬಟ್ ಅದ್ರ ಜೊತೆ ದುರ್ಬಳಕೆ ಆಗಕ್ಕೆ ಮತ್ತು ಅದನ್ನು ಬೇರೆ ಬೇರೆ ಹಂತಕ್ಕೆ ಕೆಟ್ಟದಕ್ಕೆ ಬಳಸೋಕ್ಕೂ ಕೂಡ ಅದು ಸಾಧ್ಯತೆಗಳಿದೆ. ಸೊ ಈ ಒಂದು ಪ್ಯಾರಡಾಕ್ಸ್ ನಡುವೆ
ಅದನ್ನು ಹೆಂಗೆ ಉತ್ತಮ ರೀತಿಯಲ್ಲಿ ಅದನ್ನು ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ಬೋದು. ಯಾಕಂದರೆ ಟೆಕ್ನಾಲಜಿ ಭಾಳ ಫಾಸ್ಟಾಗಿ ಬರ್ತಾ ಇದೆ. ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೆಲ್ಲ ಭಾಳ ಫಾಸ್ಟಾಗಿ ಬರ್ತಾ ಇದೆ. ಬಟ್ ನಮ್ಮ ರಾಜಕಾರಣಿಗಳು, ನಮ್ಮ ಪಕ್ಷದವರು, ಬೇರೆ ಬೇರೆ ಪಕ್ಷದವರು ಮತ್ತು ಸರ್ಕಾರಗಳು ಸ್ವಲ್ಪ ಬ್ಯಾಕ್ವರ್ಡ್ ಥಿಂಕಿಂಗ್ ಇದೆ. ನಮಗೆ ಪ್ರೋಗ್ರೆಸಿವ್ ಥಿಂಕಿಂಗ್, ಫಾರ್ವರ್ಡ್ ಥಿಂಕಿಂಗ್, ಟೆಕ್ನಾಲಜಿನ ಅರ್ಥ ಮಾಡಿಕೊಂಡು ಟೆಕ್ನಾಲಜಿ ಹೋಗೋ ಪೇಸ್ನಲ್ಲೇ ಟೆಕ್ನಾಲಜಿನ ಹೆಂಗೆ ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಡಿವಾಣ ಆಗದೆ ಒಂದು ರೀತಿ ಮಾಡಬಾರದನ್ನು, ಈ ಥರ ಅಶ್ಲೀಲವಾದ ಮಾತುಗಳನ್ನು ಹೆಂಗೆ ಒಂದು ರೀತಿ ರಿಸ್ಟ್ರಿಕ್ಟ್ ಮಾಡ್ಬೋದು ಅಂತ ದೊಡ್ಡ ಮಟ್ಟದ ಚರ್ಚೆ ಆಗಬೇಕು. ಅದಕ್ಕೂ ಕೆಲಸ ಆಗಬೇಕು. ಸೊ ಸೋಷಿಯಲ್ ಮೀಡಿಯಾ ನಾವು ಜನರಲೈಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಕ್ಕೂ ಸೋಷಿಯಲ್ ಮೀಡಿಯಾ ಇಲ್ಲದೆ ಪ್ರಪಂಚ ಅನ್ನೋದು ಇರೋಕ್ಕಾಗಲ್ಲ. ನಾವು ಯಾರು ಕೂಡ ಎಲ್ಲೋ ಒಂದು ಕಡೆ ಕಾಡಿನಲ್ಲಿ ವಾಸ ಮಾಡಿ ಅಲ್ಲಿ ನೆಟ್ವರ್ಕ್ ಇಲ್ಲದೆ ಅಥವಾ ಎಲ್ಲೋ ಒಂದು ಕಡೆ ನಾಗರಿಕ ಸಮಾಜದಿಂದ ಹೊರಗಿರೋರಲ್ಲ. ಸೊ ವಿ ಹ್ಯಾವ್ ಟು ಲಿವ್ ವಿತ್ ಇಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ವಿ ಹ್ಯಾವ್ ಟು ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕು. ಬಟ್ ಅಫ್ಕೋರ್ಸ್ ಅದ್ರ ಜೊತೆ ಹೆಂಗೆ ಒಂದು ರೆಗ್ಯುಲೇಷನ್ ಸಂವಿಧಾನದ ಅಡಿಯಲ್ಲಿ ನಾವು ಮಾಡ್ಬೋದು, ಅದು ಕೂಡ ಚರ್ಚೆಗಳು ಭಾಳ ಮುಖ್ಯ ಆಗುತ್ತೆ. ಸರ್ಕಾರಗಳು, ರಾಜಕಾರಣಿಗಳು ಅಪ್ಡೇಟ್ ಆಗಬೇಕು. ದೇ ಮಸ್ಟ್ ಬಿ ಅಪ್ಡೇಟೆಡ್. ದೇ ಮಸ್ಟ್ ಬಿ ಅವರು ವಯಸ್ಸಿನಲ್ಲಿ ಹಿರಿಯರಾಗಿದ್ರು ಕೂಡ ಅವ್ರ ಆಲೋಚನೆಯಲ್ಲಿ ಯೂತ್ ಆಗಿ ಯೋಚನೆ ಮಾಡಿಕೊಂಡು ಅದ್ರ ತಕ್ಕಂತೆ ಕೆಲಸ ಮಾಡೋರಾಗಬೇಕು. ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ತಾರೆ, ಸ್ವಲ್ಪ ಮುಂದೆ ತಳ್ತಾರೆ, ಆಮೇಲೆ ಎಲ್ಲೋ ಒಂದು ಕಡೆ ಬೇಕಾಬಿಟ್ಟಿಯಾಗಿ ಮಾಡ್ತಿರಂಗೆ ನನಗೆ ಕಾಣಿಸುತ್ತೆ. ದ್ಯಾಟ್ ಈಸ್ ನಾಟ್ ಅ ಗುಡ್ ಗವರ್ಮೆಂಟ್ ಆ್ಯಂಡ್ ದ್ಯಾಟ್ ಈಸ್ ನಾಟ್ ಅನ್ ಎಫೆಕ್ಟಿವ್ ಗವರ್ಮೆಂಟ್. ಸೊ ನಾವು ಪರಿಣಾಮಕಾರಿ ಆಗಬೇಕು ಅಂದರೆ ಭಾಳ ಕ್ವಿಕ್ಕಾಗಿ, ಭಾಳ ಒಂದು ರೀತಿ ಅಪ್ಡೇಟೆಡ್ ಆಗಿ, ಒಂದು ಪ್ರಗತಿಪರವಾಗಿ, ಜನಪರವಾಗಿ, ಸಂವಿಧಾನದ ಪರವಾಗಿ ನಿಂತ್ಕೊಂಡಿರೋ ಸರ್ಕಾರಗಳು ಬೇಕು. ಆ ಥರ ಚಳುವಳಿ ಬೇಕು. ಆ್ಯಂಡ್ ಅದು ಎಲ್ಲರೂ ಸೇರಿಕೊಂಡು ಅದನ್ನು ಕಟ್ಟೋದಾಗಿರ್ಬೇಕು ಅನ್ನೋ ಭಾಳ ಮುಖ್ಯವಾಗಿ. ಸರ್, ಇನ್ನು ಕಡೆ ಪ್ರಶ್ನೆ, ಮೊನ್ನೆ ಇತ್ತೀಚೆಗಷ್ಟೇ ಆತನ ಹೆಸರು ತೆಗೆದುಕೊಳ್ಳೋದಿಲ್ಲ, ಒಬ್ಬ ನಟ ಸರ್, ಕನ್ನಡ ಇಂಡಸ್ಟ್ರಿಗೆ ದೊಡ್ಡದೇನೋ ಒಂದು ಅಪಾಯ ಬಂದು ಒದಗಿಬಿಟ್ಟಿದೆ ಅಂತೇಳಿ ಪೊಲೀಸರ ಮುಂದೆ ಅಳಲನ್ನು ತೋಡ್ಕೊಂಡ್ರು, ಜೊತೆಯಲ್ಲಿ ಮಾಧ್ಯಮಗಳ ಮುಂದೆ ಕೂಡ ಅಳಲನ್ನು ತೋಡ್ಕೊಂಡ್ರು. ದರ್ಶನ್ ಅವರ ಹೆಸರನ್ನ ತೆಗೆದುಕೊಂಡ್ರು. ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡು ನನ್ನನ್ನ ಡ್ರ್ಯಾಗರ್ ತೆಗೆದು ನನ್ನನ್ನು ಹತ್ಯೆ ಮಾಡೋದಕ್ಕೆ ಬಂದಿದ್ರು ಅಂತ ಹೇಳಿ ಸೊ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಇವತ್ತು ನೋಡಿದ್ರೆ ಬಟ್ ಇಬ್ರು ಕೂಡ ಏನು ಯಾರ ಮೇಲೆ ಆತ ಆರೋಪ ಮಾಡಿದ್ರು ಅವರಿಬ್ರು ಕೂಡ ಇವತ್ತು ದಾವಣಗೆರೆಯಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರುವಂಥದ್ದು. ಎಲ್ಲ ಒಂದ್ ಕಡೆ ಚಿತ್ರರಂಗದಲ್ಲಿ ಏನೋ ಒಂದು ಕೆಟ್ಟ ಬೆಳವಣಿಗೆ ಆಗ್ತಾ ಇದೆಯಾ ಅಂತ ಹೇಳಿ ಸರ್, ಈ ರೀತಿ ಬೆಳವಣಿಗೆಗಳು ಇದನ್ನ ಕೆಟ್ಟದೋ ಒಳ್ಳೇದೋ ಅನ್ನೋದು ಜನ ತೀರ್ಮಾನ ಮಾಡಬೇಕು, ಮಾಧ್ಯಮದವ್ರು ತೀರ್ಮಾನ ಮಾಡಬೇಕು, ಅವರವ್ರ ರೀತಿಯಲ್ಲೂ ಅವರನ್ನ ಬಿಂಬಿಸ್ಬೇಕು. ಬಟ್ ನಾವು ಹೆಚ್ಚಾಗಿ ವಿಚಾರಕ್ಕೆ ಒತ್ತು ಕೊಡ್ತೀವಿ ಪ್ರಚಾರಕ್ಕಿಂತ. ನಮಗೆ ವಿಚಾರಗಳು ಹೆಂಗೆ ಒಂದು ರೀತಿ ಸಂವಿಧಾನನ ಎತ್ತಿಡಿಬೋದು, ಜನಕ್ಕೆ ಜಾಗೃತಿ ಮಾಡ್ಬೋದು, ಒಂದು ಉತ್ತಮ ಕರ್ನಾಟಕ ಕಟ್ಬೋದು ಅನ್ನೋದು ನಮ್ಮ ಉದ್ದೇಶ. ಬೇರೆ ಬೇರೆಯವ್ರು ಅವ್ರವ್ರ ಉದ್ದೇಶಗಳಲ್ಲಿ ಅವರು ಮಾತಾಡ್ತಾರೆ, ಆ್ಯಂಡ್ ಮಾತಾಡೋ ಹಕ್ಕು ಕೂಡ ಇದೆ. ಬಟ್ ನಮಗೆ ಅದನ್ನು ವಿರೋಧ ಮಾಡೋರು ಯಾವ ಅಶ್ಲೀಲ ಪದಗಳಲ್ಲದೆ ಮತ್ತು ಯಾವ ಹಿಂಸಾತ್ಮಕ ರೀತಿಗಳಲ್ಲದೆ ನಾವು ಒಂದು ವಿಚಾರಗಳನ್ನ ಫೈಟ್ ಮಾಡಬೇಕು. ನಿಮ್ಮ ವಿಚಾರಗಳು ಅಷ್ಟು ಅದ್ಭುತವಾಗಿದೆ ಅಂದರೆ ಜನ ಖಂಡಿತ ಒಪ್ತಾರೆ. ಇಡೀ ದೇಶ, ರಾಜ್ಯ ಅಷ್ಟೇ ಅಲ್ಲ, ಪ್ರಪಂಚಕ್ಕೆ ಹರಡಿಸೋ ಸಾಧ್ಯತೆಗಳಿರುತ್ತೆ. ಸೊ ನಾವು ಪ್ರಚಾರ ನೋಡಲ್ಲ, ನಾವು ವಿಚಾರಕ್ಕೆ ಒತ್ತು ಕೊಡ್ತೀವಿ. ಬಟ್ ಹಾಗಿದ್ದಾಗ ಎಲ್ಲರೂ ಹಾಗೆ ಮಾಡಬೇಕು ಅಂತ ನಾನು ಹೇಳೋನಲ್ಲ. ಎಲ್ಲರೂ ಅವ್ರವ್ರ ರೀತಿಯಲ್ಲಿ ಏನು ಸರಿ ತಪ್ಪು ಅಂತ ತೀರ್ಮಾನ ಮಾಡಬೇಕು. ಬಟ್ ಕಾನೂನು ಅಡಿಯಲ್ಲಿ ನಾವು ಬದುಕಬೇಕು ಮತ್ತು ಆದಷ್ಟು ಒಂದು ನೈತಿಕವಾಗಿ, ಒಂದು ಪ್ರಾಮಾಣಿಕವಾಗಿ ವಿಚಾರಗಳನ್ನ ಮಂಡಿಸಿ ಕೆಲಸ ಮಾಡೋಕೆ ಆಗಬೇಕು. ಬಟ್ ಅಫ್ಕೋರ್ಸ್ ನಾವು ನಮ್ಮ ಕೆಲಸಗಳು ಹೆಂಗೆ ಒಂದು ಜಾಗೃತಿ ಮೂಡೋ ಕೆಲಸಗಳು, ಒಂದು ಉತ್ತಮ ಸಮಾಜ, ಆರ್ಟಿಕಲ್ 19 ಎತ್ತಿಡಿಯೋ ಕೆಲಸಗಳು ಆಗ್ತಾ ಇದೆ. ಆ್ಯಂಡ್ ಅದು ಕೂಡ ರೀಚ್ ಆಗ್ತಿರೋದು ನಮ್ಗೆ ಒಳ್ಳೆ ಬೆಳವಣಿಗೆ. ಬಟ್ ಎಲ್ಲರೂ ನಮ್ಮ ಥರ, ನಮ್ಮ ವಿಚಾರ, ನಮ್ಮ ಹಾದಿನಲ್ಲೇ ಇರಬೇಕು ಅಂತ ಹೇಳೋ ನಾನಲ್ಲ. ಇದಿಷ್ಟಾಗಿತ್ತು ನಟ ಚೇತನ್ ಅವರ ಮಾತುಗಳು. ಎಲ್ಲೋ ಒಂದ್ ಕಡೆ ಈ ಬೆಳವಣಿಗೆಗಳಿದೆಯಲ್ಲ, ಈ ರೀತಿಯ ಬೆಳವಣಿಗೆಗಳ ವಿರುದ್ಧ ಸದಾ ಏನು ಫೈರ್ ಸಂಸ್ಥೆ ಧ್ವನಿ ಎತ್ತುತ್ತಲೇ ಇರ್ತೀವಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.